ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ KH ಮುನಿಯಪ್ಪ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. 4 ತಿಂಗಳ ಒಂದು ಅಕ್ಕಿ ಹಣ ಯಾರೆಲ್ಲ ಕಾಯ್ತಿದ್ರೋ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನಭಾಗ್ಯ ಯೋಜನೆಯಲ್ಲಿ 4 ತಿಂಗಳಿಂದ ಯಾವ ಫಲಾನುಭವಿಗಳಿಗೂ ಸಹ ಅಕ್ಕಿ ಹಣ ಜಮಾ ಆಗಿಲ್ಲ. ಸೊ ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ಈ ಒಂದು ಹಣ ಜಮಾ ಆಗುತ್ತೆ, ನಮಗೆ 4 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೇಳ್ತಾನೆ ಇದ್ರು. ಸೊ ಅದಕ್ಕಾಗಿ ನಮಗೆ ಯಾವುದೇ ಒಂದು ಸರ್ಕಾರದಿಂದ ಕರೆಕ್ಟಾಗಿ ಮಾಹಿತಿಗಳು ಸಿಕ್ಕಿರಲಿಲ್ಲ. ಆದರೆ ಇವಾಗ KH ಮುನಿಯಪ್ಪ ಅವರೇ ಸ್ವತಃ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಏನು ಅಂದರೆ ಯಾವಾಗ ಈ ಅಕ್ಕಿ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಹೇಳಿದ್ದಾರೆ. ಕಳೆದ ತಿಂಗಳು ಸಹ ಹೇಳಿದರು, ನಾವು ಆಗಲೇ ಹಣ ಬಿಡುಗಡೆ ಮಾಡಿದ್ದೀವಿ, DBT ಮೂಲಕ ಒಂದು ಹಣನ ನಾವು ಕಳಿಸ್ತೀವಿ ಜನಗಳಿಗೆ, ಸೊ DBT ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಆದರೆ ಜನವರಿ ತಿಂಗಳಾದರೂ ಮೊದಲನೇ ವಾರ ಆದರೂ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೆ ಮತ್ತೆ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದಾಗ ಏನಂತ ಹೇಳಿದ್ದಾರೆ ಅಂದರೆ, ಇದೇ ತಿಂಗಳ 25ನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಪೆಂಡಿಂಗ್ ಹಣ ಏನೇನಿತ್ತು ಆ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಸೊ ಅದಕ್ಕಾಗಿ ಯಾರೆಲ್ಲ ಈ 4 ತಿಂಗಳ ಹಣಕ್ಕಾಗಿ ಕಾಯ್ತಿದ್ದೀರೋ ಇನ್ನು 25ನೇ ತಾರೀಕು ಒಳಗಡೆ ನಿಮಗೆ ಹಣ ಬರುತ್ತೆ. ಸೊ ಹಾಗಾಗಿ ಯಾರೂ ಆತಂಕ ಪಡ್ಕೊಳ್ಳೋದು ಬೇಡ. ಪೆಂಡಿಂಗ್ ಹಣನ ಅವರೇ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಒಂದು ಎಷ್ಟು ದಿನದಲ್ಲಿ ಹಾಕ್ತಾರೆ ಅಂತ ನಾವು ಇವಾಗ ಕಾದು ನೋಡಬೇಕಾಗಿದೆ. 25ನೇ ತಾರೀಕು ಅಂತ ಹೇಳಿದ್ದಾರೆ, ಕಾದು ನೋಡಬೇಕಾಗಿದೆ. ಸೊ ಹಾಗಾಗಿ ಇದಿಷ್ಟು ಇವಾಗ ಕೊಟ್ಟಿರುವಂತಹ ಅಕ್ಕಿ ಯೋಜನೆಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಮಾಹಿತಿ. ಹಾಗೆ ನೀವೆಲ್ಲ ಇವಾಗ ರೇಷನ್ ಡಿಪೋಗೆ ಹೋಗಿ ರೇಷನ್ ತೊಗೊಳ್ತೀರಾ ಅಂದರೆ ಇನ್ಮೇಲಿಂದ ನಿಮಗೆ OTP ಸಿಸ್ಟಮ್ ಇರೋದಿಲ್ಲ, ಬಯೋಮೆಟ್ರಿಕ್ ಸಿಸ್ಟಮ್ ಇರುತ್ತೆ. ಸರ್ಕಾರ ಇವಾಗ ಒಂದು ಹೊಸ ರೂಲ್ಸನ್ನು ತಂದಿದೆ. ಸೊ ಎಲ್ಲರಿಗೂ ಇದು ತಿಳ್ಕೊಳ್ಳೇಬೇಕಾಗಿದೆ. ಮೊದಲೆಲ್ಲ ಹೋಗಿ ಮೊಬೈಲ್ ತೊಗೊಂಡೋಗಿ OTPನ ಹೇಳಿ ರೇಷನ್ ತೊಗೊಳ್ತಾ ಇದ್ರಲ್ವ. ಆದರೆ ಇವಾಗ ಮನೆಯ ಒಂದು 4 ಜನ ಇದ್ದರೆ ಯಾರಾದರೂ ಒಬ್ಬರು ಹೋಗಿ ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ನಿಮಗೆ ಇನ್ಮೇಲಿಂದ ರೇಷನ್ ಸಿಗುತ್ತೆ. ಅದಕ್ಕಾಗಿ ಇದು ಹೊಸ ರೂಲ್ಸ್ ಆಗಿದೆ. ಈ ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ರು. ಕೆಲವರು ರೇಷನ್ನೇ ತೊಗೊಳ್ತಾ ಇರಲಿಲ್ಲ, ರೇಷನ್ ಕಾರ್ಡನ್ನ ಯಾರಿಗೋ ಕೊಟ್ಬಿಡ್ತಾಯಿದ್ರು. ಅವರು ಜಸ್ಟು OTPನ ಇವರು ಶೇರ್ ಮಾಡಿದಾಗ ಅವರು ಹೋಗಿ ರೇಷನ್ನ ತೊಗೊಂಡು ಅದನ್ನು ಈ ಒಂದು ರೇಷನ್ ಅಂದರೆ ಅಕ್ಕಿನ ಪಾಲಿಷ್ ಮಾಡಿ ಅತಿ ಹೆಚ್ಚು ಬೆಲೆಗೆ ಮಾರ್ಕೊಳ್ತಾ ಇದ್ದಂತೆ. ಈ ಎಲ್ಲ ಒಂದು ದಂಧೆನ ನೋಡಿದಂಥ ಸರ್ಕಾರ ಇದನ್ನು ಮೊದಲು ನಿಲ್ಲಿಸಬೇಕು, ಅವರೇ ಬಂದು ರೇಷನ್ನ ತೊಗೊಳ್ಬೇಕು, ಬಯೋಮೆಟ್ರಿಕ್ ಮಾಡಿದ್ರೆ ಕಂಪಲ್ಸರಿ, ಆಗ ಜನರೇ ಬಂದು ತೊಗೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮತ್ತೆ ತಂದಿದ್ದಾರೆ. ಸೊ ಇದು ರೇಷನ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ. ಸೊ ಇವತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ನಿಮಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂದ್ಕೊತೀನಿ. ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದವ್ರಿಗೆ ಇವಾಗ ಒಂದು ಡೆಡ್ಲೈನ್ ಅಂತೂ ಕೊಟ್ಟಿದ್ದಾರೆ, 25ನೇ ತಾರೀಕು ಅಂತ. ನೋಡೋಣ ಅಷ್ಟು ದಿನದ ಒಳಗಡೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ. ಬಿಡುಗಡೆ ಮಾಡಿದಾಗ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ಯಾವುದೇ ಒಂದು ನಾನು ಹೊಸ ವಿಡಿಯೋನ ಹಾಕಿದ್ರೆ ನೀವು ಈ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಎಲ್ಲ ಒಂದು ಹೊಸ ಮಾಹಿತಿನ ಪಡ್ಕೊತೀರಾ. ಸೊ ಹಾಗಾಗಿ ಇದೇ ರೀತಿಯಂಥ ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.